ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ PUC ವಿದ್ಯಾರ್ಥಿಗಳು ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಸರ್ಕಾರದಿಂದ. ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸೆಕೆಂಡ್ PUC ವಿದ್ಯಾರ್ಥಿಗಳು ಮತ್ತು SLC ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಯಾರು ಹೊಸ್ತಾ ಬಂದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ಗಳು ಸೆಕೆಂಡ್ PUC ಅಪ್ಡೇಟ್ ಆಗಿರ್ಬೋದು ಮತ್ತು ರಿಸಲ್ಟ್ ಅಪ್ಡೇಟ್ ಆಗಿರ್ಬೋದು ಏನೇ ಆಗಿರಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಬನ್ನಿ ವಿಷಯದ ಕಡೆ ಬರೋಣ. ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಮೊದಲನೇದು ಬಂದು ನೀವು ಇಂಟರ್ನಲ್ ಮಾರ್ಕ್ಸು ನೀವು ಏನು ಓದ್ಸಲ ಹೆಂಗಿತ್ತುವಪ್ಪ ಅಂದರೆ ಇಂಟರ್ನಲ್ ಮಾರ್ಕ್ಸು ನೀವು ಈಗೇನು ವಾರ್ಷಿಕ ಪರೀಕ್ಷೆ ಬರೀತೀರ ಅದು ಬರೆದಾಗಿ ನಿಮಗೆ ರಿಸಲ್ಟ್ ಬಂದಮೇಲೆ ನಿಮಗೆ ಗೊತ್ತಾಗ್ತಿತ್ತು. ರಿಸಲ್ಟ್ ನೋಡುವಾಗ ಚೆಕ್ ಮಾಡುವಾಗ ನಿಮಗೆ ನಿಮ್ಮ ಒಂದು ಕಾಲೇಜಿನಲ್ಲಿ ಏನು ಇಂಟರ್ನಲ್ ಕೊಟ್ಟಿದ್ದಾರೆ ಅದು ನಿಮಗೆ ಶೋ ಆಗ್ತಾಯಿತ್ತು, ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ಗೆ ಅಂತ. ಆದರೆ ಈಗ ಹಂಗೆಲ್ಲ. ಈಗ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಕಡೆಯಿಂದ ಒಂದು ನ್ಯೂಸ್ ಹೊರ ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಈಗ ನೀವು ನಿಮ್ಮ ಒಂದು ಕಾಲೇಜಿನ ನೋಟಿಸ್ ಬೋರ್ಡಲ್ಲಿ ನಿಮ್ಮ ಒಂದು ಏನು ಕಾಲೇಜಲ್ಲಿ ನಿಮಗೆ ಒಂದು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಎಷ್ಟು ಕೊಟ್ಟಿದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 20 ಮಾರ್ಕ್ಸ್ ಇರುತ್ತೆ. 20ರಲ್ಲಿ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಬೇಕಾದ್ರೆ ನೀವು ಅಲ್ಲೇ ಹೋಗಿ ನೋಡ್ಕೊಳ್ಬೋದು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮತ್ತು SLC ವಿದ್ಯಾರ್ಥಿಗಳಿಗೆ ಈ ವರ್ಷ 3 ಎಕ್ಸಾಮ್ ಇದೆ. ಹೋದ ವರ್ಷ ಹಂಗೆ ಈ ವರ್ಷ ಕೂಡ ಕಂಟಿನ್ಯೂ ಆಗುತ್ತೆ. 3 ಎಕ್ಸಾಮ್ ಕೂಡ ಇರುತ್ತೆ. ಮೊದಲನೇದು ವಾರ್ಷಿಕ ಪರೀಕ್ಷೆ ಮತ್ತು ಎರಡನೇದೇನು ಇದು ಬರೀತೀರಾ, ಆಮೇಲೆ ಮೂರನೇದು ಕೂಡ ಇರುತ್ತೆ. 3 ಥರಲ್ಲೂ ನೀವು ಎಕ್ಸಾಮ್ನ ಬರೀಬೋದು. ಇಂಪ್ರೂವ್ಮೆಂಟ್ ಕೂಡ ಬರೀಬೋದು ಮತ್ತು ಫೇಲ್ ಆದರೂ ಮೊದಲನೇ ಎಕ್ಸಾಮಲ್ಲಿ ಫೇಲ್ ಆದರೂ ಕೂಡ ನೀವು ಬರೀಬೋದು. ಹೋದ ವರ್ಷ ಬಂದು ಎಕ್ಸಾಮ್ ಫೀಸ್ ಇರಲಿಲ್ಲ, ಫೀಸ್ ಕಟ್ಟೋದೇನು ಇರಲಿಲ್ಲ ಹೋದ ಸಲ ಎಕ್ಸಾಮ್ಗೆ. ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಇನ್ನು ಎಕ್ಸಾಮ್ ಅನ್ನೋದು 1 ವೀಕ್ ಇದೆ. ಇನ್ನು 1 ವೀಕಲ್ಲಿ ನಿಮಗೆ 28ನೇ ತಾರೀಕು ಅಂದರೆ ಈ ತಿಂಗಳು 28ನೇ ತಾರೀಕು ನಿಮಗೆ ಕನ್ನಡ ಇರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಮತ್ತು SLC ವಿದ್ಯಾರ್ಥಿಗಳಿಗೆ ಟೈಮ್ ಅದು ಅನೌನ್ಸ್ ಮಾಡಿದ್ದಾರೆ. ಅವ್ರಿಗೆ ಬಂದು ಮಾರ್ಚ್ 28ಕ್ಕೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟ್ ತಿಂಗಳು. ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಕಾಲೇಜಿನಲ್ಲಿ ನಿಮಗೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಷ್ಟು ಬಂದಿದೆ, ಕಮ್ಮಿ ಬಂದಿದೆ, ಎಲ್ಲ ಜಾಸ್ತಿ ಬಂದಿದೆ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒಂದು ಗುಡ್ ನ್ಯೂಸ್ನ ಕೇಳಿ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಮತ್ತು SLC ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಮತ್ತೊಂದು ಇಂಟ್ರೆಸ್ಟ್ ಆಗಿರೋ ಹೊಸ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟನ್ನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಮೆಂಟ್ನ ಮಾಡಿ. ಶುಭವಾಗಲಿ.